ಅದ್ದೂರಿಯಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ನಾಯಕರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಕೆ ಭವನದಲ್ಲಿ ಶನಿವಾರ ಕೋಲಾರ ನೂತನ ಸಂಸದ ಎಂ ಮಲ್ಲೇಶ್ ಬಾಬು ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂತನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಸಂಸದ ಎಂ ಮಲ್ಲೇಶ್ ಬಾಬುರವರಿಗೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತಿತರರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಚಿಂತಾಮಣಿ ಕ್ಷೇತ್ರ ವಿಶೇಷವಾದದ್ದು, ಜೊತೆಗೆ ಪುಣ್ಯ ಕ್ಷೇತ್ರವೂ ಹೌದು. ಜೆಕೆ ಕೃಷ್ಣಾರೆಡ್ಡಿ ಸರಳ ಸಜ್ಜನಿಕೆ ವ್ಯಕ್ತಿ, ಜನರ ನಡುವೆ ಇರುತ್ತಿದ್ರು. ಆದರೆ ನಾನು ಜೆಕೆ ಕೃಷ್ಣಾರೆಡ್ಡಿ ಸೋತಿದ್ದಾರೆ ಎಂದ್ರೆ ಅದು ನಮ್ಮ ಸೋಲಲ್ಲ, ಪ್ರತಿಯೊಬ್ಬ ಕಾರ್ಯಕರ್ತನೂ ಸೋತಂತೆ. ಇನ್ನು ಚಿಂತಾಮಣಿಯಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಕೇಸ್ ಹಾಕುತ್ತಿದ್ದಾರೆ. ಒಬ್ಬರ ಮೇಲೆ 5-6 ಕೇಸ್ ಹಾಕ್ತಿದ್ದಾರೆ. ಆದ್ರೆ ಇಂತಹ ಗೊಡ್ಡು ಬೆದರಿಕೆಗಳನ್ನ ಹಾಕಿದ್ರೆ ಯಾರೂ ಭಯ ಪಡುವುದಿಲ್ಲ. ಆದ್ರೆ ಈಗಿನ ಸ್ಥಿತಿ ನೋಡುತ್ತಿದ್ರೆ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಎಂದು ಸರ್ಕಾರ ಪತನದ ಬಗ್ಗೆ ಸುಳಿವು ನೀಡಿದ್ರು. ಟಾರ್ಗೆಟ್ ಮಾಡಿ ಜೆಡಿಎಸ್ ನವರು ಯಾರೆಲ್ಲ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದೆ. ನಮ್ಮ ಪಕ್ಷದ ಪ್ರತಾಪ್ ಅವರು ಹೇಳ್ತಾರೆ, ಇಲ್ಲಿ ಕೂಡ ಕೇಸುಗಳಾಗ್ತಾ ಇದೆ. ಶ್ರೀನಿವಾಸ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಮೇಲೆ 5, 6, 7 ಎದುರಿಸೋದು. ನೀವು ಇನ್ಮೇಲೆ ನಮ್ಮ ವಿರುದ್ಧ ನಿಲ್ಲಬಾರದು ಅಂತೇಳಿ ಇಂಥ ಕೊಟ್ಟು ಬೆದರಿಕೆಗಳಿಗೆ ಯಾರಾದ್ರೂ ಎದುರ್ತೀರ? ಇಲ್ಲಿ ಒಬ್ರು ಎದುರೋರಿಲ್ಲ. ಬೆಳೆಸ್ತಾ ಹೋಗಿ ನೀವು ಅದೆಷ್ಟು ಕೇಸುಗಳು ಹಾಕ್ತೀರಿ, ಇನ್ನೇನು ಅದು ಸಮಯ ಬಂದಂಗ ಆಗ್ತಾ ಇದೆ. ಬಹುಶಃ ನಾನೇನೋ ಇನ್ನ 3.5 ವರ್ಷ ಇದೆ ಅನ್ಕೊಂಡಿದ್ದೆ. ಈಗ ನೋಡ್ತಾ ಇದ್ರೆ ಅದು ಏನು 3 ತಿಂಗಳು ಇರುತ್ತೋ ಏನಿರುತ್ತೋ ನನಗೆ ಗೊತ್ತಿಲ್ಲ. 14 ತಿಂಗಳ ಹಿಂದೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹೆಚ್ಚಿನ ಬಹುಮತ ಚಿಂತಾಮಣಿಯಲ್ಲಿ ಬಂದಿದೆ. ಇನ್ನು ನಾನು ಸಹ ಸಚಿವನಾಗಿ ಕೆಲಸ ಮಾಡಿ ನೆಲದ ಮೇಲೆ ನಡೆದಿದ್ದೇನೆ. ಆದರೆ ಈಗಿರುವ ಸಚಿವ ಸುಧಾಕರ್ ಆಕಾಶದಲ್ಲಿ ತೇಲಾಡುತ್ತಿದ್ದಾರೆ. ಈಗ ಜನ ಅದನ್ನು ತಿರಸ್ಕಾರ ಮಾಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನು ತಿರಸ್ಕರಿಸಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು, ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಾಡಿಕೆರೆ ಅರುಣ್ ಬಾಬು, ಜೆಡಿಎಸ್ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಸೇರಿದಂತೆ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಈಗ ಆಲಮಗಿರಿ